ಸೊ ನಮಸ್ಕಾರ ಅತ್ತೆಯವರು, ಹೇಗಿದ್ದಾರೆ ಎಲ್ಲರೂ ಮಸ್ತಾಗಿದ್ದಾರೆ ಅನ್ಕೊತೀನಿ. ಸೊ ತುಂಬ ದಿನ ಆದಮೇಲೆ ಬಂದಿದ್ದೀನಿ. ನಾನಿವತ್ತು ಬಂದಿರೋದು ಮೈತ್ರಿಯ ಬುದ್ಧ ವಿಶ್ವಾಲಯ, ಅಂದರೆ ಪಿರಮಿಡ್, ಇಂಟರ್ನ್ಯಾಷನಲ್ ಪಿರಮಿಡ್ ವ್ಯಾಲಿ ಅನ್ನೋದು ಒಂದು ಜಾಗಕ್ಕೆ ಬಂದಿದ್ದೀನಿ, ಟೂರಿಸ್ಟ್ ಪ್ಲೇಸ್ಗೆ. ಸೊ ನೋಡೋಣ ಬನ್ನಿ ಇದನ್ನು ಯಾರು ಕಟ್ಸಿದ್ದು, ಹೆಂಗಿದೆ ಅಂತ. ಸೊ ಒಳಗಡೆ ಈಗ ತಾನೇ ಎಂಟ್ರಿ ಆಗ್ತಾ ಇದ್ದೀವಿ ಗೈಸ್. ಇದು ಪಿರಮಿಡ್ ವ್ಯಾಲಿ ಫುಲ್ಲು ಮ್ಯಾಪ್ ನೋಡ್ತಾ ಇದ್ದೀರಾ, 40 ಎಕರೆ ಅದು. ಫಸ್ಟು ಎಂಟ್ರೆನ್ಸು, ಆಮೇಲೆ ರಿಸೆಪ್ಷನು. ಹೋದ್ರೆ ಹೋಗ್ಬೋದಿಲ್ಲ, ನಿಮ್ಮಿಷ್ಟ. ಹೋಗ್ತಿ ಇಲ್ಲಂತೂ ಎಲ್ಲ ಸ್ಟಾಲೆಲ್ಲ ಇಕ್ಕಿದೆ. ಹಾಂ, 100 ರೂಪಾಯಿ ಬೋಟ್ಗ. ಬೋಟ್ ಯಾರೋ ಮಾಡೋಲ್ಲಿ, ಅಲ್ಲಿಂದ 100 ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿದ್ವಿ. ಸೊ ಗೈಸ್, ಇಲ್ಲಂತೂ ಪಿರಮಿಡ್ ಒಳಗೆ ಹೋಗೋಣ. ಊಟಕ್ಕೆ ಹೋಗಿದ್ವಿ, ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಊಟ. ಇನ್ನಾಗಿಲ್ಲ, 12:45 ಇವಾಗ ಟೈಮು. 1:30-2 ಗಂಟೆ ಹಂಗೆ ಊಟಕ್ಕೆ ಹೋಗೋಣ. ಇದೆಲ್ಲ ಕಂಬಿ ಎಲ್ಲ ಹೊಸ್ದಾಗಿ ಹಾಕ್ಬಿಟ್ಟವ್ರೆ, ನೋಡ್ರೇ ಗೊತ್ತಾಗುತ್ತೆ. ಗೈಸ್, ಬುದ್ಧ ಸ್ಟ್ಯಾಚು ನೋಡ್ಬೋದು ನೀವು. ಫೋಟೋ ಕೊಂತೀಯಾ? ಕ್ಲಿಕ್ ಮಾಡು. ಇದು ಬುದ್ಧ ಸ್ಟ್ಯಾಚು, ಇಲ್ಲಿ ನೋಡ್ತಾ ಇದ್ರಲ್ಲ, ಬುದ್ಧ ಸ್ಟ್ಯಾಚು ನೋಡ್ಬೋದು. ಪಿರಮಿಡ್ನ ಎಷ್ಟು ದೊಡ್ಡದಿದೆ, ಇಂಟರ್ನ್ಯಾಷನಲ್ ಪಿರಮಿಡ್ ವ್ಯಾಲಿ ಇದು. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ, ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ವಿಡಿಯೋನ. ಸೊ ಬನ್ನಿ ಒಳಗೆ ಹೋಗೋಣ. ಸೊ ದೇವರು ನೋಡ್ಬೋದು, ಅಲ್ಲೆಲ್ಲ ಜನ ಎಲ್ಲ ಕೂತ್ಕೊಂಡಿದ್ದಾರೆ. ಇನ್ನು ಪಿರಮಿಡ್ ಒಳಗೆ ಹೋದರೆ ಅಲ್ಲಿ ಮೆಡಿಟೇಷನು, ಆಮೇಲೆ ಏನೋ ಭಾಷಣ ಮಾಡ್ತಾಯಿದ್ರು. ಕೇಳೋಕ್ಕೆ ಇಂಟ್ರೆಸ್ಟ್ ಇರಬೇಕಲ್ಲ, ಗೊತ್ತಲ್ಲ ನಮ್ಮ ಬಗ್ಗೆ ಅಂತ ಬಂದ್ವಿ. ಆಮೇಲೆ ವೀಡಿಯೋ ಮಾಡೋಕ್ಕೂ ಪರ್ಮಿಷನ್ ಕೊಡಲಿಲ್ಲ ಅಲ್ಲಿ, ಸೊ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಚೂರು. ದೇವರು ನೋಡಿ, ಅಲ್ಲಿ ಗೋಶಾಲ ಅಂತ ಬೋರ್ಡ್ ಕಾಣಿಸ್ತಿರುತ್ತೆ ನಿಮಗೆ. ಸೊ ಇವಾಗ ಎಂಟ್ರಿ ಆಗ್ತಾಯಿದ್ದೀವಿ ಗೋಶಾಲಾಗೆ. ಆದರೂ ಸ್ಟೀಪು ಮಸ್ತ ಐತೆ ಮಾತ್ರ, ಇಲ್ಲೆಲ್ಲ ಒಳ್ಳೆ ಟೂರಿಸ್ಟ್ ಪ್ಲೇಸ್ ಅನ್ಬೋದು. ಇಲ್ಲ ಬಾಳೆ ಗಿಡ ನೋಡಿ ಹಿಂಗೆ ಬೆಳೆಸೋರೆಲ್ಲ. ಇದರಿಂದನೇ ಕರೆಕ್ಟಿಗೆ ಬೆಟ್ಟ ಐತೆ, ನೋಡ್ಬೋದು ಗೈಸ್ ನೀವಲ್ಲಿ. ಈ ಕಡೆನೂ ಐತೆ, ಈ ಸೈಡು ಐತೆ ಗೋಶಾಲ. ನೋಡೋಣ ಬನ್ನಿ ಯಾವ ಥರ ಸಿಗಿರುತ್ತೆ ಅಂತ. ಓ ಗೈಸ್, ಇಲ್ಲಂತೂ ಹುಲ್ಲು ಅದಕ್ಕಿದ್ದಾರೆ. ಓ ಬೈ, ಗೋಶಾಲ ಅಂತೂ ಸಖತ್ತಾಗೈತೆ. ನೀವಂತೂ ಇಲ್ಲಿ ಹಸುಗಳನ್ನ ನೋಡ್ಬೋದು, ಎಲ್ಲ ಚೆನ್ನಾಗೈತೆ ಹಸುಗಳೆಲ್ಲ. ಆದರೆ ಹುಲ್ಲೇ ಹಾಕಿಲ್ಲ ಗೈಸೂರಂತೂ ತಿನ್ಸೋಕ್ಕೆ. ಹುಲ್ಲಿಡಬೇಕಿತ್ತು. ಇವೆಲ್ಲ ದೊಡ್ಡ ಹಸುಗಳು, ಕರಗಳು ಎಲ್ಲ. ಆದರೂ ಇವೆಲ್ಲ ಕರ್ನಾಟಕದಲ್ಲ, ಬೇರೆ ಬ್ರೀಡ್ಗಳು ಇವೆಲ್ಲ. ಗುಜರಾತು, ಮಹಾರಾಷ್ಟ್ರ ಆ ಸೈಡ್ ಸಖತ್ತಾಗಿರುತ್ತೆ ಮಾತ್ರ. ಹಸು ನೋಡಿ ಹೆಂಗೈತೆ, ಸುಮ್ಮನೆ ನೋಡಿ ಹೆಂಗೈತೆ. ಅದು ಎಲ್ಲಕ್ಕಿಂತ ದೊಡ್ಡದು ಅದೇ ಅನ್ಸುತ್ತೆ ಗೈಸ್, ಚೆನ್ನಾಗೈತೆ ಅದು ಸಖತ್. ಹುಲ್ಲಿಟ್ಟಿಲ್ಲ ಅವರು, ಇಲ್ಲ ಅಂತೂ ಹುಲ್ಲಿಡಬೇಕಿತ್ತು. ಕರುಗಳು ಪಾಪ ಮುಕ್ಕೊಂಡಿದ್ರು. ಹುಲ್ಲು ಏನಿಲ್ಲ ಗೈಸ್, ಇಲ್ಲಂತೂ ಎಲ್ಲ ಖಾಲಿ ಆಗಿದೆ ಅನ್ಸುತ್ತೆ ಹುಲ್ಲು, ಅದಕ್ಕೆ ಹಾಕಿಲ್ಲ. ಗೋಶಾಲ ಅಂತೂ ಚೆನ್ನಾಗೈತೆ, ಸಖತ್ತಾಗಿದೆ. ಸೊ ಈಗ ಆಚೆ ಹೋಗೋಣ. ಇಲ್ಲಂತೂ ಏನೂ ಇಲ್ಲ, ಆ ಕಡೆ ಹೋಗಬೇಕು ಆಚೆ.
ನೋಡಿ ಅಲ್ಲಿ ಒಳಗೆ ಹುಲ್ಲು ಹಾಕಿಲ್ಲ ಅಂತ ಇದ್ವಿ, ಆದರೆ ಹುಲ್ಲುಗಳನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿಕ್ಕಿದ್ದಾರೆ ಇದರೊಳಗೆ. ಕಾಣಿಸ್ತಿರ್ಬೋದು ನಿಮಗೆ ನೋಡಿ. ಎಲ್ಲ ಇದು ಮಷೀನು, ಹುಲ್ಲು ಕೊಯ್ಯೋ ಮಷೀನು. ಎಲ್ಲ ಹಳ್ಳಿಲೇ ಬದುಕೋರಿಗೆಲ್ಲ ಗೊತ್ತೇ ಇರುತ್ತೆ. ಮಷೀನ್ ಆನ್ ಮಾಡಿಬಿಟ್ಟು ಹುಲ್ಲು ಹಾಕಿದ್ರೆ ಕಟ್ ಮಾಡ್ತಾರೆ. ಈ ಜಾಗಕ್ಕೆ ಮೇಯ್ನು ಏನಕ್ಕೆ ಬರ್ತಾರೆ ಅಂದರೆ ಫುಲ್ಲು ಟೋಟಲಿ ಪೀಸ್ ಆಫ್ ಮೈಂಡಿಗೋಸ್ಕರ ಬರ್ತಾರೆ ಅಂತ ಹೇಳ್ಬೋದು ದೇವರು. ಏನಕ್ಕಂದರೆ ಮನೇಲಿ ಅದು ಇದು ಟೆನ್ಷನ್ ಎಲ್ಲ ಆಗಿ ತಲೆಯಲ್ಲಿ ಒಂದು ನೆಮ್ಮದಿ ಅನ್ನೋದಿರಲ್ವಲ್ಲ, ಅದಕ್ಕೋಸ್ಕರ ಯಾವಾಗಾದ್ರೂ ಟೂರಿಸ್ಟ್ ಪ್ಲೇಸ್ ಅಂತ ತಿರುಗಾಡೋಕ್ಕೆ ಬರ್ತಾರೆ ಫ್ಯಾಮಿಲಿ ಜೊತೆ. ತುಂಬ ಜನನೂ ಬಂದಿದ್ದಾರೆ ಫ್ಯಾಮಿಲಿ ಜೊತೆ, ತುಂಬ ಕಾರ್ಗಳನ್ನೆಲ್ಲ ನೋಡಿದ್ವಿ ಸ್ಟಾರ್ಟಿಂಗಲ್ಲಿ. ನಾವು ಬಂದಿದ್ದ ಬಸ್ಸಲ್ಲಂತೂ ಫುಲ್ಲು ಜನ ತುಂಬ್ಕೊಂಡು ಕಾಲಿಡೋಕ್ಕೆ ಜಾಗ ಇರಲಿಲ್ಲ, ಆ ಥರ ಇತ್ತು ಸೈಕಾಗಿ. ಅದು ಪೀಸ್ಫುಲ್ ಜಾಗ ಅಂದರೂ ತಪ್ಪಾಗಲ್ಲ ಇದನ್ನ. ನೋಡಿ ಅಷ್ಟೆಲ್ಲ ಫೋಟೋ ಶೂಟ್ಕೊಂತ ಹೇಳಿ ಮಾಡಿಸಿದ ಜಾಗ ಅಂತ ಹೇಳ್ಬೋದು ಇದನ್ನು. ಟೂರಿಸ್ಟ್ ಪ್ಲೇಸು ನೋಡಿ, ಮನೆಗಳು ನೋಡ್ಬೋದು ನೀವು ಹೆಂಗೆ ಇದೆ ಅಂತ. ಒಳ್ಳೆ ಫುಲ್ಲು ಸಕ್ಕತ್ತಾಗಿದೆ ಮನೆ ಮಾತ್ರ. ಹಳ್ಳಿ ಕಡೆ ತೋಟದ ಸೈಡ್ ಅಂತ ಈ ಥರ ಮನೆ ಮಾಡ್ಕೊಂಬಿಟ್ಟು ಹಿಂದ್ಗಡೆ ಮನೆಯಿಂದ ತೋಟ, ಏನು ಗುರು, ಮನೆಯಿಂದ ತೋಟ, ಮುಂದ್ಗಡೆ ಈ ಥರ ಮುಂದ್ಗಡೆ ಈ ಥರ ಒಂದು ವ್ಯೂ ಇದ್ಬಿಟ್ರೆ ಸ್ವರ್ಗ ಗುರು. ಇಲ್ಲಿ ಸ್ವಲ್ಪ ಗೇಟ್ ಹಾಕಿದ್ದಾರೆ, ಮೇಲೆ ಹೋಗೋಣ ಬನ್ನಿ. ದೇವರು, ಇಲ್ಲಂತೂ ಯಾವುದೋ ಗೇಟ್ ಹಾಕಿದ್ದಾರೆ, ಓಪನ್ ಐತೆ. ಎಲ್ಲ ಜನಗಳೆಲ್ಲ ಬದುಕೋರು ಇದ್ದಾರೆ ಇಲ್ಲಿ, ಅಂದರೆ ಇಲ್ಲಿ ಕೆಲಸ ಮಾಡೋರು ಅವ್ರದ್ದೇ ಅನಿಸುತ್ತೆ ಮನೆಗಳೆಲ್ಲ. ಅಪ್ಪ, ಇದನ್ನ ನೋಡ್ತಿದ್ರೆ ಯಾವುದೋ ಹಾಂಟೆಡ್ ಪ್ಲೇಸ್ಗೆ ಹೋಗೋ ಥರ ಐತೆ ಅಲ್ಲ ಗುರು. ಅಲ್ಲಿ ಮನೆ ಮೇಲೆ ಅಲ್ಲಂತೂ ಅಲ್ಲಿ ಟ್ರೀ ಏನೋ ಅಂತಾರೆ ಅದನ್ನ, ಸ್ವಲ್ಪ ಅಲ್ಲೆಲ್ಲ ಜನ ಇದ್ದಾರೆ. ಹಂಗಿಂದ ಹೋದರೆ ಅಲ್ಲಿ ಯಾವುದೋ ಸ್ಟ್ಯಾಚು ಇದೆ ಗೈಸ್, ಯಾರ್ದೋ ಸ್ಟ್ಯಾಚು ಇದೆ, ಮೋಸ್ಟ್ಲಿ ಸ್ವಾಮೀಜಿ ಅವ್ರದ್ದೇ ಅನಿಸುತ್ತೆ. ಅಂದರೆ ಈ ಫೌಂಡರು, ಈ PSSM ಅಂದರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ ಅನ್ನೋ ಒಂದು ಪಿರಮಿಡ್ ಇಂಟರ್ನ್ಯಾಷನಲ್ ವ್ಯಾಲಿ ಅವ್ರು ಕಟ್ಸಿದ್ದು ಸ್ಟ್ಯಾಚು ಅನಿಸುತ್ತೆ ಅದು. ಸೊ ಈಗ ಫುಲ್ಲು ಟಾಪಿಗೆ ಹೋಗೋಣ, ಟಾಪಿಂದ ವ್ಯೂ ತೊಗೊಳೋಣ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಸರಿ ಆಯ್ಕೊಂತಿದ್ದೆ ಈಗಂತೂ, ಯಾವುದೋ ಬೆಟ್ಟದ ಮೇಲೇ ಹೋದಂಗೈತೆ, ಸಖತ್ತಾಗೈತೆ ಮಾತ್ರ. ಇದು ಗೋಶಾಲ, ಇದೆಯಲ್ಲ ಇದು ಗೋಶಾಲ. ಅದ್ರ ಹಿಂದ್ಗಡೆ ರೋಡ್ ಇದು. ಅಲ್ಲೂ ಸ್ವಲ್ಪ ಜನ ಕಾಣಿಸ್ತಾ ಇದ್ದಾರೆ, ಕ್ಯಾಮ್ರಾದಲ್ಲಿ ಸರಿಯಾಗಿ ಕ್ಲಿಯರ್ ಕ್ಯಾಪ್ಚರ್ ಆಗಲ್ಲ, ಸೊ ಅಲ್ಲಿಗೆ ಹೋಗಿ ತೋರಿಸ್ತೀನಿ. ಇದೆಲ್ಲ ಬೆಟ್ಟ ನೋಡಿ ಗೈಸ್ ಹೆಂಗಿದೆ. ಜನ ಹೇಳ್ತಾರೆ ಇದರಿಂದ ಇರೋದು ಬನ್ನೇರುಘಟ್ಟ ಕಾಡು ಅಂತೆ, ನನಗಂತೂ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ. ಬಿಸಿಲು ಅಂತೂ ಸಖತ್ತಾಗಿ ಜಾಸ್ತಿನೇ ಹೊಡಿತೈತೆ. ನೀವೇನಾದ್ರು ಇಲ್ಲಿಗೆ ಫ್ಯಾಮಿಲಿ ಜೊತೆ ಇಲ್ಲ ಫ್ರೆಂಡ್ಸ್ ಜೊತೆ ಏನೋ ಟೈಮ್ ಸ್ಪೆಂಡ್ ಮಾಡೋಕ್ಕಂದ್ರೆ ರಜದಲ್ಲಂತೂ ಬರಬೇಡಿ ಗುರು. ಅದರಲ್ಲೂ ಬೇಸಿಗೆಗಾಲದಲ್ಲಂತೂ ಬರೋಕ್ಕೆ ಹೋಗಬೇಡಿ, ಅಷ್ಟು ಬಿಸಿಲಿದೆ. ಅದಕ್ಕೆ ಒಳ್ಳೆ ಜಾಗ ಅನ್ಬೋದು ಟೂರಿಸ್ಟ್ಗಂತೂ, ಟೈಮ್ ಸ್ಪೆಂಡ್ ಮಾಡೋಕ್ಕೂ ಅಷ್ಟೇ.
ಅಲ್ಲೆಲ್ಲ ಜನ ಇದ್ದಾರೆ. ಓಕೆ, ಫೋನ್ ಅಂತೂ ಬೆಂಕಿ ಆಗ್ಬಿಟ್ಟೈತೆ. ನೋಡ್ಬೋದು ಗೈಸ್, ಅಲ್ಲಿ ಜನ ಇದ್ದಾರೆ. ಅಲ್ಲಿ ಒಂದು ಶಿವನ್ ಸ್ಟ್ಯಾಚ್ಯೂ ಇರೋಂಗೈತೆ, ನೋಡೋಣ ಬನ್ನಿ. ಇವನ್ನ ನೋಡಿ ಹೆಂಗಿದ್ದಾನೆ, ಯಾರ್ದೋ ಮದ್ವೆಗೆ ರೆಡಿ ಆದ ಬಂದ ಮದುವೆ ಇಲ್ಲಿ. ಯಾರು ಸಿಗ್ತಾರೆ ಇವತ್ತು ಹಿಂದೆ ಮದುವೆ ಮಾಡೋದಿಲ್ಲಿ ನಮ್ಮ ಹುಡುಗಂದು ಸ್ಪೆಷಲ್ ಆಗಿ, ಟೂರಿಸ್ಟ್ ಸ್ಪೆಷಲ್. ಏನಂತೆ ಅವರು ಇನ್ನು ಮಾಡ್ಸೋಣ ನಾವಾಗದು ಇನ್ನಿಲ್ಲ ಬಿಡು. ಗೈಸ್, ಇಲ್ಲಂತೂ ಶಿವನ್ ಸ್ಟ್ಯಾಚು ಇದೆ. ಎಲ್ಲ ಟೂರಿಸ್ಟ್ಸ್ ಎಲ್ಲ ಫೋಟೋ ತೊಗೊತಾ ಇರೋದು ನೋಡ್ಬೋದು. ನೀನು ಹೋಗ್ತಿರೋ ಫೋಟೋ ತಗೊಳ್ಳೋದು. ಇಲ್ಲಿಂದ ವ್ಯೂ ತೋರಿಸ್ತೀನಿ ಬನ್ನಿ. ಸಕ್ಕತ್ತಾಗೈತೆ ಮಾತ್ರ ವ್ಯೂ ಅಂತೂ, ಕಡೆ ದೂರದವರೆಗೂ ಮಾತ್ರ. ಇಲ್ಲಿಂದ ನೋಡಿ ಪಿರಮಿಡ್ ವ್ಯಾಲಿ, ಪಿರಮಿಡ್ ಒಳಗಡೆ ಹೆಂಗೆ ಕಾಣಿಸುತ್ತೆ ನೋಡಿ. ಸ್ವಲ್ಪ ಕೆಳಗೆ ಹೋಗೋಣ ಬನ್ನಿ. ಕಾಣಿಸ್ತಾ ಇದೆ ಅಲ್ವಾ ಗೊತ್ತಿಲ್ಲ ಗೈಸ್, ನೋಡಿ ಇವಾಗ ಅದು ಪಿರಮಿಡ್ ವ್ಯಾಲಿ ಅಲ್ಲಿರೋದು. ಇದೆಲ್ಲ ಫುಲ್ಲು ಗ್ರೀನರಿ ಸುತ್ತಮುತ್ತ. ಸ್ವಲ್ಪ ಮುಂದೆ ಹೋಗೋಣ ಬನ್ನಿ, ಮುಂದೆ ಏನೇನಿದೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಫುಲ್ಲು ಪೀಸ್ ಆಫ್ ಮೈಂಡ್ ಅನ್ಬೋದು ಬರೋದು ಮೇಲೆ. ಇಲ್ಲೇನೋ ಕಲ್ಲುಗಳೆಲ್ಲ ಹಾಕ್ಬಿಟ್ಟಿರೋರು ಇಲ್ಲಂತೂ ನೋಡ್ಬೋದು. ನೋಡಿ ದೊಡ್ಡ ದೊಡ್ಡ ಕಲ್ಲು ಇಲ್ಲ ಮೇಲೆ ಸಾರಿಗಿರ್ಬೇಕು. ಇಲ್ಲಂತೂ ಸಣ್ಣದಲ್ಲಿ ಏನೇನೋ ಇರ್ತವೆ. ಗೈಸ್, ಅಲ್ಲಂತೂ ಏನೋ ಸೌಂಡ್ ಕೇಳಿಸ್ಬೋದು ನಿಮಗೆ, ಚಿರತೆ ಗುರ್ರನ ಹತ್ರ. ಏರೋಪ್ಲೇನಲ್ಲಿ ನಮ್ಮ ಫ್ರೆಂಡ್ ನೋಡಿ ಏರೋಪ್ಲೇನ್ ಅಂತ ನನಗೆ ಸೈಕ್ ಆಗ್ತೈತೆ ಇಲ್ಲಂತೂ. ಬಾಗರು ನೀನು ಜೊತೆಗೆ, ನಾನು ಒಬ್ಬನೇ ಹೋದ್ರೆ ನನಗೆ ಬೇರೆ. ಕರೆಕ್ಟ್ ಗುರು, ಏರೋಪ್ಲೇನ್ದೇ ಅದು ಸೌಂಡು. ಓ ಬೈ, ಇಲ್ಲಂತೂ ಏನೋ ಹಾಕಿರೋಂಗಿದೆ ಐತೆ. ಅಲ್ಲೆಲ್ಲ ಮೇಲೆ ಅಲ್ಲೆಲ್ಲ ನೋಡ್ಬೋದು. ಸಖತ್ತಾಗೈತೆ ವ್ಯೂ ಮಾತ್ರ ಬಾಗರಲ್ಲಿ. ಎಲ್ಲ ಮೋಟ್ರು ಗೀಟ್ರು ಎಲ್ಲ ಪೈಪ್ ಗೀಪ್ ಎಲ್ಲ ಹಾಕಿದ್ದಾರೆ ಅಲ್ಲಿ. ಇಲ್ಲೇನೋ ಇರಂಗಿದೆ ಕೈ, ನೀರು ಹೊತ್ತ ಬ್ರೋ ನೋಡಿ, ನೀರು ಐತೆ ಇಲ್ಲಿ. ಎಂತ ಮರ್ಯ ಇದು ನೋಡಿ ಗೊತ್ತಾ ಇರಲಿಲ್ಲ ಗೈಸ್ ಇದು ಐತೆ ಅಂತ. ಚೆನ್ನಾಗಿ ಮಾಡಿದ್ದಾರೆ ಅನ್ಬೋದು. ಓ ಅದು ಎಲ್ಲ ಗಲೀಜಾಗ್ಬಿಟ್ಟಿದೆ ನೀರಂತೂ. ಎಲ್ಲಿ ಮುಂದಕ್ಕ ಇಷ್ಟು ಮೇಲೆ ಯಾರು ಬಂದೇ ಇಲ್ಲ ಗುರು, ನಾವಿಬ್ಬರೇ. ಓ ಗೊತ್ತಾಯ್ತು ಗುರು, ಅಲ್ಲಿಂದ ಮೇಲೆಯಿಂದ ಅಲ್ಲಿಂದ ನೀರು ಹರ್ಕೊಂಬರುತ್ತೆ, ಬಂದ್ಬಿಟ್ಟು ಎಲ್ಲ ಇಲ್ಲಿ ಸ್ಟೋರ್ ಆಗುತ್ತೆ. ಓಕೆ ಅನ್ಬೋದು. ಓನಾ ಆ ಕಡೆಯಿಂದ ಹೋಗೋಣ.
ಇಲ್ಲೊಂದು ಮೆಟ್ಲು ಥರ ಮಾಡಿದ್ದಾರೆ, ಆದರೂ ಬೇಡ ಹೋಗೋದು ಸುಮ್ಮನೆ, ಯಾಕೆ ಅಂಥದ್ದೇನೂ ಇಲ್ಲ ಅಲ್ಲಿ ನೋಡೋದು. ಸೊ ಇಲ್ಲಿ ನೋಡಿ, ಇಲ್ಲಿಂದ ಫುಲ್ಲು ವ್ಯೂ ಪಾಯಿಂಟ್ ಹೆಂಗೈತೆ ನೋಡಿ. ನೋಡ್ಬೋದು ನೀವು, ಎಲ್ಲ ಸಾಕತ್ತಾಗೈತೆ ಮಾತ್ರ ಜಾಗ ಅಂತೂ. ನಾನು ಇವರು ಇಬ್ಬರೇ ಇರೋದು ಎಲ್ಲ. ಪಿರಮಿಡ್ ವ್ಯಾಲಿ ಎಷ್ಟು ದೊಡ್ಡದೈತೆ ಗುರು ಇದು. ಇದು ಪ್ರದೇಶ ಬಂದ್ಬಿಟ್ಟು ಟೋಟಲಿ 40 ಎಕರೆ ಮಾಡಿರೋದು. ಇದನ್ನ ಕಟ್ಸಿರೋದು ಯಾರಂದರೆ ಬ್ರಹ್ಮರ್ಷಿ ಪಾತ್ರಾಜಿ ಅಂತವರು. ಅಂದರೆ ಅವರು ಒಬ್ಬರು ಆಧ್ಯಾತ್ಮಿಕ ಗುರುಗಳು, ಅವರು ಕಟ್ಸಿರೋದು. ಆಧ್ಯಾತ್ಮಿಕ ಗುರುಗಳಂದರೆ ಅವರು ಏನಕ್ಕೆ ಕಟ್ಸಿದ್ದಾರೆ ಅಂದರೆ ಫುಲ್ಲು ಮೆಡಿಟೇಷನ್ಗೆ. ಎಲ್ಲ ಅಳಿಲ್ಗಳು ಎಲ್ಲ ಚಿಕ್ಕ ಚಿಕ್ಕ ಪ್ರಾಣಿ ಇರ್ತವೆ, ಕಾಮನ್ ಅವೆಲ್ಲ ಇಲ್ಲಿ. ಅಂದರೆ ಮೆಡಿಟೇಷನ್ಗೆ, ಮೇಯ್ನ್ ಮೆಡಿಟೇಷನ್ಗೆ ಗುರು ಕಟ್ಸಿರೋದು. ಒಳಗಡೆ ವೀಡಿಯೋ ಮಾಡಬೇಕಿತ್ತು, ಆದರೆ ಬಿಡಲಿಲ್ಲ, ಏನು ಮಾಡೋಣ. ಸೊ ನೀವು ವಿಸಿಟ್ ಮಾಡಿ ಜಾಗನ, ತುಂಬ ಸಖತ್ತಾಗಿದೆ ಮಾತ್ರ. ಸೊ ಈಗ ಕೆಳಗೆ ಹೋಗೋಣ. ದೇವರು ಇಲ್ಲಂತೂ ಬಿಸಿಲು ಸಖತ್ತಾಗಿ ಹೊಡಿತೈತೆ. ಫೋನ್ ಅಂತೆ, ಸೆಲ್ಫಿ ಸ್ಟಿಕ್ ಅಂತ ಎಲ್ಲ ಬಿಸಿ ಆಗಿಬಿಟ್ಟೈತೆ. ಈ ಬಿಸಿಲಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಹೆಂಗೈತೆ ಅಂತ. ತುಂಬ ಜನ ವೀಡಿಯೋ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ, ಲೈಕ್ ಮಾಡಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹೊಸಬ್ರಾಗಿದೆ ಚಾನಲ್ಗೆ. ಅಲ್ಲಿ ಕೆಳಗಡೆ ಯಾವುದೋ ಸ್ವಿಮ್ಮಿಂಗ್ ಪೂಲ್ ಇದ್ದಂಗೆ ಐತೆ, ಹೋಗಿ ನೋಡೋಣ ಬನ್ನಿ. ನೀರಂತೂ ಸರ ಹರಿತಾರ, ನೀರು ಸೌಂಡ್ ಕೇಳಿಸ್ಕೋತಿಲ್ಲ ನಿಮಗೆ. ಅಯ್ಯಪ್ಪ, ಟ್ರೆಕ್ಕಿಂಗ್ ಮಾಡೋರು ಮಾತ್ರ ಚೆನ್ನಾಗೈತೆ ಜಾಗ ಟ್ರೆಕ್ಕಿಂಗ್ ಮಾಡೋದು. ಓ ಬೈ, ಇಲ್ಲಂತೂ ಜಂಪೇ ಮಾಡಬೇಕು. ಬರ್ತೀನಿ ಅಂತ ನಿಂತಿರೋದು. ದೇವರು ಹೆಂಗೈತೆ ನೋಡಿ. ಇಲ್ಲಂತೂ ಸ್ವಿಮ್ಮಿಂಗ್ ಪೂಲ್. ಈ ಕಡೆ ಮೇಲಿಂದ ಹೋಗೋಣ, ಇಲ್ಲೆಲ್ಲ ನೀರು ಬರೋ ಜಾಗ ಅನಿಸುತ್ತೆ. ಓಕೆ, ಸ್ವಿಮ್ಮಿಂಗ್ ಪೂಲ್ ಐತೆ ಬರಲ್ಲಿ. ನೋಡ್ಬೋದು, ಸ್ವಿಮ್ಮಿಂಗ್ ಪೂಲ್ ಅಂತ ಸಖತ್ತಾಗೈತೆ ಗುರು. ವಾಟರ್ ಬಾಯ್ಲಿಂಗ್ ಅಂತೆ, ನಿಜಾನ ಗುರು? ಫುಲ್ ಕೋಲ್ಡ್ ಮಾಡಿಬಿಟ್ಟಿದ್ದಾರೆ. ಕೋಲ್ಡ್ ಅದು ಒಳಗೆ ವೈಬ್ರೇಟ್ ಆಗೋ ಥರ ಬಿಟ್ಟಿದ್ದಾರೆ ಅಷ್ಟೇ. ಓಕೆ, ಕೋಲ್ಡ್ ಅಂತೆ ಗುರು. ಓಪಿ ವಾಟರ್ ಅಷ್ಟೇ ಸುಟ್ಟು ತಗೊಂಡ್ಬಿಡ್ತಾರೆ ಈ ಬೇಸಿಗೆಯಲ್ಲಿ. ಅದು ನೀನು ಹೇಳ ಏನಂತೀಯ? ನಿಜಾನೇ ಅದಂತೂ. ಎಲ್ಲ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಚೆನ್ನಾಗೈತೆ ಇಲ್ಲಂತೂ. ಏನು ನೀರಲ್ಲಿ ನೋಡಿ ಹಿಂಗೆ ಹೋಗೋಣ ಅಲ್ಲೇ. ಟೈಮ್ ಬಂದಿರೋದೇ ಸುತ್ತಾಡೋಕ್ಕೆ ಟೈಮ್ ವೇಸ್ಟ್. ದೇವರು ನೋಡ್ರಿ, ಪಾಂಡ್ ಅಂತ ಇದು. ಕುಡಿಸಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಅಂತೆ. ಅದು ಗಲೀಜಾಗೈತೆ ಅಷ್ಟೇ, ಕುಡಿಸಿಲ್ಲ. ಚೆನ್ನಾಗೇ ಐತೆ, ಗಲೀಜಾಗೈತೆ. ನೀರೆಲ್ಲ ಚೆನ್ನಾಗೇ ಐತೆ. ಪಿಜ್ಜಾ ಗಾಡಿ ಅವ ಹಂಗೆ ಕರೀತಿದ್ದೆ. ಇಲ್ಲೇ ಆ ಕಡೆನಾ? ಹೋಗೋಣ. ಗೈಸ್ ಎಲ್ಲ ಊಟಕ್ಕೆ ಹೋಗ್ತಾ ಇದ್ದಾರೆ ಅನ್ಸುತ್ತೆ. ಓಕೆ, ಟೈಮ್ ಎಷ್ಟಾಯ್ತು? 1:15 ಗುರು. ಟೈಮ್ ಬಂದಿದ್ಯಾ ತಾನೇ? ಹಾಂ ಐತೆ. ಇಲ್ಲಿ ಬಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಗುರು, ಅಂಥ ಸ್ಪಾಟ್ ಅನ್ಬೋದು. ಗೈಸ್ ಇಲ್ಲೇನೋ ಇದೆ, ಇದು ಜಾರೋ ಬಂಡಿ ಥರ. ಒಳಗಡೆ
ಗ್ಯಾಪ್ ಇರೋಂಗಿದೆ ಒಳಗೆ ಹೋಗೋಕ್ಕೆ, ನೋಡೋಣ. ಅಷ್ಟೇ ನೀವು ಬಂದರೆ ಅಷ್ಟೇ ಅಂದ್ಕೊಂಡು ಹೋಗ್ರು ಏನು ಗುರು ಇದು ಸುರಂಗ ಮಾರ್ಗ ಇದ್ದಂಗೆ ಐತೆ. ಟ್ರೆಕ್ಕಿಂಗ್ ಮಾಡೋದಲ್ಲಿ ಒಳಗೆ ಬಕ್ಕೊಂಡು ಹೋಗೋದು ಚಿಕ್ಕ ಮಕ್ಕಳಿಗೆ. ದಯವಿಟ್ಟು ಮಾಸ್ಟರ್ಸ್ ಎಲ್ಲರೂ ಕೂಡ ಉದಾರವಾದಂತಹ ದೇಣಿಗೆಯನ್ನು ನೀಡಿ ಅನ್ನದಾನಕ್ಕಾಗಿ ತಮ್ಮ ತನು ಮನ ಧನವನ್ನ ಸಂಪೂರ್ಣವಾಗಿ ಎಲ್ಲಂತೂ ಕಸವಾಗಿ ಊಟ ಮಾಡ್ತಿದ್ದಾರೆ. ಬ್ರಹ್ಮರ್ಷಿ ಪತ್ರಿಜಿ ನಾನು ಅವಾಗಲೇ. ಸೊ ಗೈಸ್, ಗುರೂಜಿಗೆ ಅವ್ರ ಹೆಸರು ಬ್ರಹ್ಮರ್ಷಿ ಪತ್ರಿಜಿ ಅಂತೆ. ನಾನು ಅವಾಗಲೇ ಪಾತ್ರಾಜಿ ಅಂದೆ, ಅದಕ್ಕೋಸ್ಕರ ಸಾರಿ. ಇವಾಗ ಫೋಟೋದಲ್ಲಿ ನೋಡಿದ್ರಲ್ಲ, ಅವರೇ ಇದು ಫೋನ್ ಮಾಡಿದ್ದು. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಈ ಪಿರಮಿಡ್ ವ್ಯಾಲಿ ಫೌಂಡರ್ ಅಂತ ಅನ್ಬೋದು. ಇಷ್ಟು ಚೆನ್ನಾಗಿರೋದು ಕಟ್ಸಿದ್ದಾರೆ 40 ಎಕರೆಯಲ್ಲಿ. ಆಮೇಲೆ ದಿನ ಡೈಲಿ ಇರುತ್ತೆ ಅನ್ನದಾನ ಅಂತ ಇಲ್ಲಿ. ಯಾರ್ದು ಸ್ಟ್ಯಾಚು ಇರೋಂಗಿದೆ ಗೈಸ್ ಇಲ್ಲಿ. ಅವಾಗಲೇ ಹೆಂಗೆ ಆ ಸೈಡಿಂದ ಹೋದ್ವಿ, ಯಾರ್ದೋ ಸ್ಟ್ಯಾಚು ಇರೋಂಗೆ ಐತೆ ಇಲ್ಲಿ. ಮೋಸ್ಟ್ಲಿ ಗುರುಗಳದೇ ಅನಿಸುತ್ತೆ. ಅಲ್ಲಾಗು ಅವ್ರದ್ದಲ್ಲ, ಬೇರೆಯವ್ರು ನೋಡ್ಬೋದು ನೀವು, ಬೇರೆಯವ್ರದ್ದು. ಸೊ ಗೈಸ್, ಇದ್ರ ಮೇಲೆ ಹೋಗೋಣ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ. ಸಖತ್ತಾಗಿ ಕಟ್ಸಿದ್ದಾರೆ ಅನ್ಬೋದು. ಇದು ಅಂತೂ ಚೆನ್ನಾಗೈತೆ. ವಾವ್ ನೈಸ್. ನೋಡಿ ಎಲ್ಲ ಫುಲ್ಲು ಸುತ್ತಮುತ್ತ ಎಲ್ಲ ಗ್ರೀನರಿನೇ, ಹಚ್ಚ ಹಸಿರು. ಅಲ್ಲೇನು ಇಲ್ಲ, 3 ಗಂಟೆಯಿಂದ ಸ್ಟಾರ್ಟ್ ಆದರೆ 5 ಗಂಟೆ ಗಂಟ ಯೋಗ ಮಾಡ್ತಾರೆ ಧ್ಯಾನನ. ಯಾರು ನೆಮ್ಮದಿ ಕಳ್ಕೊಂಡಿರ್ತಾರೋ ಅವ್ರು ನೆಮ್ಮದಿ ಹುಡ್ಕೊಂಡು ಬರ್ತಾರೆ ಇಲ್ಲಿ. ಸೇಮ್ ಬುದ್ಧದ ಥರ ನೀವು ಕೂಡ ಬರ್ಬೋದು. ನೀವು ಕೂಡ ಬಂದು ಮಾಡ್ತೀವಿ ಅಂದರೆ ಮೆಡಿಟೇಷನ್ ಮಾಡ್ಬೋದು. ಬರೋ ಮಜ್ಜಿಗೆ ಕೊಡ್ತಾರೆ, ಕೊಡ್ಕೊಂಡು. ಸೊ ದೇವರು, ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸಿ ಯು, ಟಾಟಾ, ಬಾಯ್ ಬಾಯ್. ಈ ಮರ ಕಟ್ಟಿಲ್ಲ, ಕಸವಾಗೈತಲ್ಲ ಎಂಥದ್ದು ಮಚ್ಚ, ಎಷ್ಟು ದೊಡ್ಡದೈತೆ ನೋಡಿ ಗೊತ್ತಿಲ್ಲ ತಾನೆ. ಸೊ ಗಾಯ್ಸ್, ಈಗಂತೂ ಮಾವಿನಕಾಯಿ ಕೀಳಕ್ಕೆ ಬಂದಿದ್ದೀವಿ. ಟ್ರಿಪ್ಪಿಗೆ ಬಂದವರು ಯಾರಾದರೂ ನೋಡಿದ್ರೆ ಬಂದಿಲ್ಲಿ ಹಂಗೆ ಮುಕ್ಕಳಾರ ಹೊಡಿತಾರೆ.